यदमलजनोन्नत्यभूत्यल्पकाय क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रेऽथ हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। प्रतीकाख्या हि नामादि प्राणपर्यन्तदेवताः देवतैकस्य चायोगे देवतैक्यस्य चायोगे नरैक्ये का कथा ततः। ಅಲ್ಲಿ ಪ್ರತೀಕ ಅಂದರೆ ಯಾವುದು ಅಂತಂದರೆ ನಾಮಾದಿ ಪ್ರಾಣಪರ್ಯಂತ ದೇವತಾ ಪ್ರತೀಕಾಖ್ಯ ನಾಮಾಭಿಮಾನಿ ಉಷಾ ಅಲ್ಲಿಂದ ಪ್ರಾರಂಭ ಮಾಡಿ ಪ್ರಾಣಪರ್ಯಂತ ಅಂದರೆ 16 ಕಲಾಭಿಮಾನಿ ದೇವತೆಗಳು ಪ್ರಾಣ ಪ್ರಾಣಶ್ರದ್ಧಾಂ ಖಂ ಖಂ ಜ್ಯೋತಿರಾಪಃ ಅಂತ ಉಪನಿಷತ್ತಿನಲ್ಲಿ ಬರುತ್ತೆ. ಇಂದ್ರಿಯಾಣಿ ಮನಃ ಅನ್ನಂ ಅನ್ನದ್ವೀರ್ಯಂ ಲೋಕಾಹ ಲೋಕೇಶು ನಾಮಚ ಅಂತ ನಾಮಾಭಿಮಾನಿ ಉಷಾದೇವಿ ಅವಳಿಂದ ಪ್ರಾರಂಭ ಮಾಡಿ ಮೇಲ್ಗಡೆ ಆರೋಹಣ ಕ್ರಮದಲ್ಲಿ ಹೋದರೆ ಪ್ರಾಣಾಭಿಮಾನಿ ಮುಖ್ಯ ಪ್ರಾಣ ಇವರೆಲ್ಲರನ್ನೂ ಕೂಡ ಪ್ರತೀಕರು ಅಂತ ಕರೀತಾರೆ. ಇಂತಹ ದೇವತೆಗಳಿಂದಲೇ ಪರಮಾತ್ಮನಿಗೆ ಐಕ್ಯ ಇಲ್ಲ ಅಂತಂದಮೇಲೆ ಈ ಮನುಷ್ಯರಿಂದ ಪರಮಾತ್ಮನಿಗೆ ಐಕ್ಯ ಇರಲಿಕ್ಕೆ ಸಾಧ್ಯ ಇದೆಯಾ? ದೇವತೈಕ್ಯೇ ಚ ಅಯೋಗ್ಯ. ಈ ಕಲಾಭಿಮಾನಿ ದೇವತೆಗಳಿಗೂ ಪರಮಾತ್ಮನಿಗೂ ಅಭೇದ ಕೂಡಲ್ಲ ಅಂತಂದ ಮೇಲೆ ನರೈಕ್ಯೇ ಕಾ ಕಥಾ, ಮನುಷ್ಯರಿಗೂ ಪರಮಾತ್ಮನಿಗೂ ಅಭೇದ ಇಲ್ಲ ಅಂತ ಏನು ಹೇಳಬೇಕು ಅಂತ ಪ್ರತೀಕ ಯಾವುದು ಅನ್ನೋದನ್ನು ಹೇಳಿದ್ದಾರೆ. ಅವರಿಗೂ ಪರಮಾತ್ಮನಿಗೂ ಅಭೇದ ಇಲ್ಲ, ಜೀವರಿಗೂ ಪರಮಾತ್ಮನಿಗಂತೂ ಅಭೇದ ಸಾಧ್ಯವೇ ಇಲ್ಲ. ಹೀ ಏಕೆಂದರೆ ಪ್ರತೀಕಾಖ್ಯಾ ಪ್ರತೀಕ ಎಂಬುದಾಗಿ ಹೆಸರುಳ್ಳವರು ನಾಮಾದಿ ಪ್ರಾಣಪರ್ಯಂತ ದೇವತಾ ನಾಮಾಭಿಮಾನಿ ಉಮಾದೇವಿಯಿಂದ ಪ್ರಾರಂಭ ಮಾಡಿ ಪ್ರಾಣಾಭಿಮಾನಿ ಮುಖ್ಯ ಪ್ರಾಣನ ತನಕ ಇರತಕ್ಕಂತಹ ಎಲ್ಲ ದೇವತೆಗಳು. ದೇವತೈಕ್ಯಸ್ಯ ದೇವತೆಗಳಿಗೆ ಐಕ್ಯವೇ ಅಯೋಗ್ಯ ಇಲ್ಲದಿರುವಾಗ ನರೈಕ್ಯೆ ತತಃ ಆದ್ದರಿಂದ ನರೈಕ್ಯೆ ಮನುಷ್ಯರ ಐಕ್ಯದ ವಿಷಯದಲ್ಲಿ ಕಾ ಕಥಾ ಇನ್ನೇನು ಹೇಳಬೇಕು? ಹಿ ಏಕೆಂದರೆ ಪ್ರತೀಕಾಖ್ಯಾ ಪ್ರತೀಕ ಎಂಬುದಾಗಿ ಹೆಸರುಳ್ಳವರು ನಾಮಾಭಿಮಾನಿ ಉಷಾದೇವಿಯಿಂದ ಪ್ರಾರಂಭ ಮಾಡಿ ಪ್ರಾಣಾಭಿಮಾನಿ ಮುಖ್ಯ ಪ್ರಾಣ ತನಕ ಇರತಕ್ಕಂಥ ದೇವತೆಗಳು. ದೈವತೈಕ್ಯಸ್ಯ ದೇವತೆಗಳಿಗೂ ಪರಮಾತ್ಮನಿಗೂ ಐಕ್ಯವು ಅಯೋಗ್ಯ ಕೂಡೋದಿಲ್ಲ ಅಂತಾದಮೇಲೆ ನರೈಕ್ಯೆ ನರರಿಗೂ ಪರಮಾತ್ಮನಿಗೂ ಐಕ್ಯ ಇದೆ ತತಃ ಆದ್ದರಿಂದ ನರೈಕ್ಯೆ ಮನುಷ್ಯರಿಗೂ ಪರಮಾತ್ಮನ ಐಕ್ಯ ಇದೆ ಅಂತಕ್ಕಂಥ ವಿಷಯದಲ್ಲಿ ಕಾ ಕಥಾ ಏನು ಹೇಳಬೇಕು? ಸಾಧ್ಯವೇ ಇಲ್ಲ. ಪ್ರತೀಕ ಪದಸ್ಯ ಅರ್ಥಂ ದರ್ಶಯತಿ ನ ಪ್ರತೀಕೆ ಎಂಬಲ್ಲಿ ಪ್ರತೀಕ ಶಬ್ದದ ಅರ್ಥ ಏನು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಾಮಾದಿ ಪ್ರಾಣಪರ್ಯಂತ ದೇವತಾ ಪ್ರತೀಕಾಖ್ಯಾ ಹಿ ಇತ್ಯನೇನ ಶ್ರೌತ ಪ್ರಸಿದ್ಧಿಂ ಸೂಚಯತಿ. ಶ್ರುತಿಯಲ್ಲಿ ಪ್ರಸಿದ್ಧವಾದದ್ದು ನಾಮ ಉಷಾ ನಾಮಾಭಿಮಾನಿ ಅಲ್ಲಿಂದ ಪ್ರಾಣ ಮುಖ್ಯ ಪ್ರಾಣ ತನಕ ಇರತಕ್ಕಂಥ ದೇವತೆಗಳು. ಪ್ರತೀಕ ಪದೇನ ಹತ್ರ ಪ್ರತಿಮಾ ಉಚ್ಯತೆ. ಪ್ರತೀಕ ಅಂದರೆ ಯಾರ ಪತ್ನಿ? ಸೂರ್ಯನ ಪತ್ನಿ ಉಷಾ ಅಲ್ಲ, ಸೂರ್ಯನ ಪತ್ನಿ ಸಂಜ್ಞಾ, ಸೂರ್ಯನ ಪತ್ನಿ ಛಾಯಾ. ಉಷಾ ಅಂದರೆ ಅನಿರುದ್ಧನ ಪತ್ನಿ.
ಉಷಾ ಎಂಬುದಾಗಿ ಅನಿರುದ್ಧನ ಪತ್ನಿ. ಹೌದು ಹೌದು, ಕೊನೆ ತಾರತಮ್ಯದಲ್ಲಿ ಕೆಳಗೆ ನಾಮಾಭಿಮಾನಿ ಅವಳು. ಪ್ರದ್ಯುಮ್ನ ಮಗ ಅನಿರುದ್ಧ, ಅವನ ಪತ್ನಿ. ಪ್ರತೀಕಪದೇನ ಅತ್ರ ಪ್ರತಿಮಾ ಉಚ್ಯತೆ. ತತಃ ಅಂದರೆ ತಸ್ಮಾತ್ ಕಥಾಕ ನ ಕಾಪಿ. ಮನುಷ್ಯರಿಂದ ಐಕ್ಯ ಇಲ್ಲ ಅಂತ ಏನು ಹೇಳಬೇಕು? ಇಲ್ಲವೇ ಇಲ್ಲ. ಅತ್ರ ಸರ್ವತ್ರ ಸಾಕ್ಷಾತ್ ನೈವ ಇತರ ತಾದಾತ್ಮ್ಯ ಪ್ರತಿಷೇಧಾತ್ ಮೀಮಾಂಸ್ಯಮಾನ ಭೇದಸ್ಯ ಅನ್ಯೋನ್ಯಾಭಾವತಾ ಸಿದ್ಧಿ ಇತಿ ಜ್ಞಾತವ್ಯಂ. ಇಲ್ಲೆಲ್ಲ ಕಡೆಯಲ್ಲಿಯೂ ನನ್ಯು ಅದನ್ನು ಹೇಳ್ತಾ ಇದ್ದಾರೆ. ಇತರ ತಾದಾತ್ಮ್ಯವನ್ನು ನ ಪ್ರತೀಕೆ ನ ಶಬ್ದದಿಂದ ನನ್ಯು ಅದರಿಂದ ನಿರಾಕರಣೆ ಮಾಡ್ತಾ ಇದ್ದಾರೆ, ತಾದಾತ್ಮ್ಯ ನಿರಾಕರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಕಡೆಯಲ್ಲೂ ಭೇದ ಅಂದರೆ ಏನರ್ಥ? ಅನ್ಯೋನ್ಯಾಭಾವ ಎಂಬುದಾಗಿ ಸಿದ್ಧವಾಗುತ್ತೆ. ಮುಕ್ತೋಪಸೃಪ್ಯತಾಮಾಹ ತದ್ಯೋಗಂ ಶಾಸ್ತಿ ಮುಕ್ತಿಗಂ ಸುಷುಪ್ತ್ಯುತ್ಕ್ರಾಂತ್ಯೋರ್ಭಿಧಾಮಾಹ ಸುಪ್ತ್ಯುತ್ಕ್ರಾಂತ್ಯೋರ್ಭಿಧಾಮಾಹ ಸ್ಪಷ್ಟಂ ಜೀವಃ ಪರಾತ್ ಪೃಥಕೆ. ಮುಕ್ತೋಪಸೃಪ್ಯ ವ್ಯಪದೇಶಾತ್ ಎಂಬತಕ್ಕಂಥದ್ದು ಒಂದು ಸೂತ್ರ. ಮುಕ್ತೋಪಸೃಪ್ಯ ವ್ಯಪದೇಶಾತ್ ಅಂತ ಅಂದರೆ ಮುಕ್ತೋಪಸೃಪ್ಯತಾಂ ತದ್ಯೋಗಂಚ ಮುಕ್ತಿಗಂ ಶಾಸ್ತಿ ಅಂತ. ಮೋಕ್ಷದಲ್ಲಿ ಪರಮಾತ್ಮನನ್ನು ಜೀವರು ಹೊಂದುತ್ತಾರೆ. ಮುಕ್ತ ಉಪಸೃಪ್ಯ, ಮುಕ್ತರಿಂದ ಹೊಂದಲ್ಪಡುವವನು ಮುಕ್ತ ಪ್ರಾಪ್ಯ. ಅದನ್ನೇ ಸೂತ್ರದಲ್ಲಿ ಮುಕ್ತೋಪಸೃಪ್ಯ ವ್ಯಪದೇಶಾತ್ ಅಂತ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ಬ್ರಹ್ಮಸೂತ್ರದಲ್ಲಿ ಪರಮಾತ್ಮನಿಗೆ ಮುಕ್ತ ಪ್ರಾಪ್ಯತ್ವವನ್ನು, ಆಮೇಲೆ ಮುಕ್ತಿಯಲ್ಲಿ ತದ್ಯೋಗಂ ಅಂದರೆ ಅಸ್ಮಿನ್ ಅಸ್ಯ ಚ ತದ್ಯೋಗಂ ಶಾಸ್ತಿ ಅಂತ ಇನ್ನೊಂದು ಸೂತ್ರ. ಅಸ್ಮಿನ್ ಅಸ್ಯ ಚ ತದ್ಯೋಗಂ ಶಾಸ್ತ್ರಿ. ಈ ಮೋಕ್ಷದಲ್ಲಿ ಪರಮಾತ್ಮನ ಜೊತೆಯಲ್ಲಿರ್ತಾನೆ. ಜೀವ ಮೋಕ್ಷವನ್ನು ಹೊಂತಾನೆ ಅಂದರೆ ಪರಮಾತ್ಮನ ಹೊಂದುತ್ತಾನೆ. ಅಂದರೆ ಮುಕ್ತೋಪಸೃಪ್ಯತ್ವವನ್ನು ಪರಮಾತ್ಮನಿಗೆ ಹೇಳಿದ್ದಾರೆ. ಮುಕ್ತಿಯಲ್ಲಿ ಜೀವನಿಗೆ ಪರಮಾತ್ಮನ ಜೊತೆಯಲ್ಲಿ ಇರುವಿಕೆಯನ್ನು ಹೇಳಿದ್ದಾರೆ. ಆದ್ದರಿಂದಾಗಿ ಏನಾಯಿತು? ಜೀವ ಪರಮಾತ್ಮನಿಗೆ ಪೃಥಕ್ ಭೇದ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ಸಿದ್ಧವಾಗುತ್ತೆ. ಎಲ್ಲಿ ಅದು? ಸುಪ್ತ್ಯುತ್ಕ್ರಾಂತೋರ್ಭಿಧಾಮಾಹ, ಸುಷುಪ್ತ್ಯವಸ್ಥೆಯಲ್ಲಿ ಮತ್ತು ಉತ್ಕ್ರಾಂತಿಯಲ್ಲಿ ಎರಡು ಕಡೆಯಲ್ಲಿಯೂ ಕೂಡ ಸುಷುಪ್ತಿ ಉತ್ಕ್ರಾಂತ್ಯೋರ್ಭೇದೇನ ಅಂತ ಸೂತ್ರ. ಸುಷುಪ್ತ್ಯವಸ್ಥೆಯಲ್ಲಿ ಮತ್ತು ಉತ್ಕ್ರಮಣದಲ್ಲಿ ಅಲ್ಲಿ ಎರಡು ಹೇಳ್ತಾರೆ. ಏನಂತ? ಜೀವೇನಾತ್ಮನ ಅನ್ವಾರೂಢ ಉತ್ಸರ್ಜದ್ಯಾತ್ ಪ್ರಾಜ್ಞೇನಾತ್ಮನ ಸಂಪರಿಷ್ವಕ್ತಃ ನ ಬಾಹ್ಯಂ ಕಿಂಚನ ವೇದ. ಪ್ರಾಜ್ಞೇನಾತ್ಮನ ಅನ್ವಾರೂಢ ಉತ್ಸರ್ಜದ್ಯಾತಿ ಅಂತ. ಸುಷುಪ್ತ್ಯವಸ್ಥೆಯಲ್ಲಿ ಅದೇ ಜೀವ ಸುಷುಪ್ತ್ಯವಸ್ಥೆಯಲ್ಲಿ ಪ್ರಾಜ್ಞೇನ ಆತ್ಮನ ಸಂಪರಿಷ್ವಕ್ತ, ಪ್ರಾಜ್ಞನಾಮಕ ಪರಮಾತ್ಮನಿಂದ ಆಲಿಂಗಿತನಾಗಿರ್ತಾನೆ ಅಂತ. ಅಂದರೆ ಆಲಿಂಗನೆ ಆಗಬೇಕು ಅಂತಂದರೆ ಅವರು ಸುಷುಪ್ತ್ಯವಸ್ಥೆಯಲ್ಲಿ ಪರಮಾತ್ಮನೇ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಜೀವ ಪ್ರತಿ ದಿವಸ ಸುಷುಪ್ತಿಯನ್ನು ಹೊಂತಾನೆ ಅಂತಂದರೆ ಬ್ರಹ್ಮನೇ ಆಗಿಬಿಟ್ಟಿರ್ತಾನೆ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಆಯಿತಾ? ಪ್ರಜ್ಞೆ ಇರಲ್ಲ. ಹೌದು, ಬ್ರಹ್ಮನಿಗೆ ಪ್ರಜ್ಞೆ ಇಲ್ಲ. ಅವ್ರ ಮತ ಪ್ರಕಾರ ಬ್ರಹ್ಮ ನಿರ್ಗುಣ. ಬ್ರಹ್ಮ
ಭಾವ ಇದೆ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಸುಷುಪ್ತಿಯಲ್ಲಿಯೂ ಕೂಡ ಬ್ರಹ್ಮಭಾವ ಇಲ್ಲ. ಯಾಕೆ ಅಂತಂದರೆ ಪ್ರಾಜ್ಞೇನ ಆತ್ಮನ ಅನ್ವಾರೂಢ, ಜೀವ ಪ್ರಾಜ್ಞಾರೂಪಿಯಾದಂತಹ ಪರಮಾತ್ಮನನ್ನು ಆಲಿಂಗನೆ ಮಾಡಿಕೊಂಡಿರ್ಬೇಕು. ಸಂಪರಿಶ್ವಕ್ತ ಪ್ರಾಜ್ಞೇನಾತ್ಮನ ಸಂಪರಿಶ್ವಕ್ತ, ಸುಷುಪ್ತ್ಯವಸ್ಥೆಯಲ್ಲಿ ಪ್ರಾಜ್ಞನಾಮಕನಿಂದ ಆಲಿಂಗಿತನಾಗಿರ್ತಾನೆ. ಆಲಿಂಗಿತನಾಗಿರಬೇಕು ಅಂದರೆ ಭೇದ ಇರಲೇಬೇಕು. ಆಮೇಲೆ ಉತ್ಕ್ರಾಂತಿ, ದೇಹದಿಂದ ಉತ್ಕ್ರಮಣ ಹೊಂತಾನೆ ಅಂತಂದರೆ ಅಲ್ಲಿಯೂ ಕೂಡ ಜೀವನೇ ಬ್ರಹ್ಮನಾದ ಅಂತ ಹೇಳಿಕ್ಕೆ ಬರಲ್ಲ. ಯಾಕೆ? ಪ್ರಾಜ್ಞೇನ ಆತ್ಮನ ಅನ್ವಾರೂಢ, ಪರಮಾತ್ಮ ಜೀವನ ಮೇಲೆ ಕೂತ್ಕೊಂಡು ಹೋಗ್ತಿರ್ತಾನೆ. ಜೀವ ಪರಮಾತ್ಮನಿಂದ ಏರಲ್ಪಟ್ಟವನಾಗಿ ಹೋಗ್ತಾನೆ. ಅಂದರೆ ಜೀವನ ಮೇಲೆ ಪರಮಾತ್ಮ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಜೀವ ಪರಮಾತ್ಮನಿಗೆ ವಾಹನ, ಪರಮಾತ್ಮ ಸವಾರಿ ಮಾಡುವವನು, ವಾಹನ ಕುದುರೆ, ಸವಾರಿ ಮಾಡುವ ವ್ಯಕ್ತಿ, ಇಬ್ಬರು ಒಂದಿನ. ಹಾಗಾದರೆ ಹೇಗೆ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾನೋ ಹಾಗೆ ಈ ಜೀವನು ಕೂಡ ಜೀವನ ಮೇಲೆ ಪರಮಾತ್ಮ ಕೂತ್ಕೊಂಡು ಹೋಗ್ತಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದಾಗಿ ಉತ್ಕ್ರಮಣ ಕಾಲದಲ್ಲಿಯೂ ಕೂಡ ಭೇದವೇ ಇದೆ. ಹೀಗೆ ಮುಕ್ತೋಪಸೃಪ್ಯ ವ್ಯಪದೇಶಾತ್ ಎಂಬ ಸೂತ್ರದಲ್ಲಿ ಪರಮಾತ್ಮನು ಮುಕ್ತರಿಂದ ಹೊಂದಲ್ಪಡುವವನು ಅಂತ ಹೇಳಿದ್ದಾರೆ. ಆದ್ದರಿಂದ ಜೀವರಿಗೂ ಪರಮಾತ್ಮನಿಗೂ ಭೇದ ಇರಬೇಕು. ಮುಕ್ತಿಯಲ್ಲಿ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ, ಮುಕ್ತಿಯಲ್ಲಿ ಪರಮಾತ್ಮನ ಜೊತೆಯಲ್ಲಿ ಇರ್ತಾನೆ ಎಂಬುದಾಗಿ ಹೇಳ್ತಾ ಇರೋದರಿಂದ ನಾವಿಬ್ಬರು ಒಟ್ಟಿಗೆ ಇದ್ದೇವೆ, ಒಂದೇನೋ ಬೇರೆನೋ ಬೇರೆ ಆಗಲೇಬೇಕು, ಭೇದವನ್ನು ಹೇಳ್ತಾ ಇದೆ. ಆಮೇಲೆ ಸುಷುಪ್ತಿ ಉತ್ಕ್ರಾಂತಿಯವ್ರ ಭೇದ ಏನು? ಸುಷುಪ್ತ್ಯವಸ್ಥೆಯಲ್ಲಿ ಪ್ರಾಜ್ಞೇನಾತ್ಮನ ಸಂಪರಿಶ್ವಕ್ತ ಎಂಬುದಾಗಿ ಪ್ರಾಜ್ಞನಾಮಕ ಪರಮಾತ್ಮನಿಂದ ಆಲಿಂಗನೆಯನ್ನು ಹೇಳಿದ್ದಾರೆ. ಆಮೇಲೆ ಉತ್ಕ್ರಮಣ ಕಾಲದಲ್ಲಿ ಪ್ರಾಜ್ಞೇನಾತ್ಮನ ಅನ್ವಾರೂಢ ಉತ್ಸರ್ಜದ್ಯಾತಿ ಅಂತ ಪರಮಾತ್ಮನಿಂದ ಏರಲ್ಪಟ್ಟವನಾಗಿ ಹೋಗ್ತಾನೆ ಅಂತ ಅಲ್ಲಿಯೂ ಕೂಡ ಭೇದವನ್ನು ಹೇಳಿದ್ದಾರೆ. ಹೀಗೆ ಜೀವ ಪರಮಾತ್ಮನಿಗೆ ಈ ಎಲ್ಲ ಸೂತ್ರಗಳಲ್ಲಿ ಭೇದವೇ ಉಕ್ತವಾಗಿದೆ. ಸೂತ್ರಕಾರರು ಅಂತ ಇಟ್ಕೊಳ್ಬೇಕು. ಮುಕ್ತೋಪಸೃಪ್ಯತ, ಮುಕ್ತ ಪ್ರಾಪ್ಯತ್ವವನ್ನು ಹೇಳಿದ್ದಾರೆ. ಮುಕ್ತಿಗಂ, ಮುಕ್ತಿಯಲ್ಲಿರುವಂತಹ ತದ್ಯೋಗಂ, ಭಗವಂತನ ಪ್ರಾಪ್ತಿಯನ್ನು ಶಾಸ್ತಿ ಹೇಳಿದ್ದಾರೆ. ಸುಪ್ತ್ಯುತ್ಕ್ರಾಂತಿಯೋ, ಸುಪ್ತಿ ಮತ್ತು ಉತ್ಕ್ರಾಂತಿಯಲ್ಲಿಯೂ ಕೂಡ ಭಿದಾಂ, ಭೇದವನ್ನು ಹೇಳಿದ್ದಾರೆ. ಆದ್ದರಿಂದ ಜೀವ, ಜೀವನೂ ಸ್ಪಷ್ಟವಾಗಿ ಪರಾತ್, ಪರಮಾತ್ಮನಿಂದ ಪೃಥಕ್, ಭಿನ್ನನಾಗಿದ್ದಾನೆ. ಸೂತ್ರಕಾರರು ಮುಕ್ತೋಪಸೃಪ್ಯತಾ, ಭಗವಂತನಿಗೆ ಮುಕ್ತೋಪಸೃಪ್ಯತ್ವವನ್ನು, ಮುಕ್ತ ಪ್ರಾಪ್ಯತ್ವವನ್ನು ಹೇಳಿದ್ದಾರೆ. ಮುಕ್ತಿಗಂ, ಮುಕ್ತಿಯಲ್ಲಿಯೂ ತದ್ಯೋಗಂ, ಭಗವಂತನ ಸಂಬಂಧವನ್ನು ಶಾಸ್ತಿ ಹೇಳಿದ್ದಾರೆ. ಸುಪ್ತ್ಯುತ್ಕ್ರಾಂತ್ಯೋ, ಸುಷುಪ್ತಿ ಮತ್ತು ಉತ್ಕ್ರಾಂತಿಗಳಲ್ಲಿ ಭಿದಾಂ, ಭೇದವನ್ನು ಹೇಳಿದ್ದಾರೆ. ಆದ್ದರಿಂದ ಜೀವ, ಜೀವನು ಪರಾತ್, ಪರಮಾತ್ಮನಿಂದ ಸ್ಪಷ್ಟವಾಗಿ ಪೃಥಕ್, ಭಿನ್ನನಾಗಿದ್ದಾನೆ. ಅಧುನಾ ಮುಕ್ತಿಕಾಲೀನತ್ವಾಚ್ಚ ಭೇದ ನ ಅತಾತ್ವಿಕಃ ಇತಿ ವಕ್ತುಂ ಮೌಕ್ತಭೇದ ಸಾಧಕ ಸೂತ್ರತ್ರಯಂ ಅರ್ಥತಃ ಗೃಹ್ಣಾತಿ. ಸಂಸಾರಾವಸ್ಥೆಯಲ್ಲಿ ಭೇದ, ಮುಕ್ತಿಯವಸ್ಥೆಯಲ್ಲಿ ಭೇದ ಇಲ್ಲ ಅಂತ ಹೇಳ್ತಾರೆ. ಸಂಸಾರಾವಸ್ಥೆಯಲ್ಲಿ ಭೇದ, ಮುಕ್ತಿಯವಸ್ಥೆಯಲ್ಲಿ ಭೇದ ಇಲ್ಲ. ಹಾಗಾದರೆ ಮುಕ್ತಿಯವಸ್ಥೆಯಲ್ಲಿ ಭೇದ ಇಲ್ಲ, ಆದ್ದರಿಂದ ಸಂಸಾರಾವಸ್ಥೆಯಲ್ಲಿರುವ ಭೇದ ಎಂಥ ಭೇದ? ವ್ಯಾವಹಾರಿಕ ಭೇದ ಅಂತ ಹೇಳ್ತಾರೆ. ಆದರೆ ಮುಕ್ತಿಯವಸ್ಥೆಯಲ್ಲಿ ಅಭೇದ ಇದ್ದಿದ್ದರೆ, ಸೂತ್ರಕಾರರು ಹೇಳಿದರೆ, ಆವಾಗ ಸಂಸಾರದಲ್ಲಿರುವ ಭೇದ ವ್ಯಾವಹಾರಿಕ ಭೇದ ಅಂತ ಹೇಳ್ಬೋದಾಗಿತ್ತು. ಆದರೆ ಸೂತ್ರಕಾರರು ಮುಕ್ತಿಯಲ್ಲಿಯೇ ಜೀವ ಪರಮಾತ್ಮನಿಗೆ ಭೇದವನ್ನು ಹೇಳಿದ್ದಾರೆ. ಮುಕ್ತಿಯಲ್ಲಿಯೇ ಜೀವ ಪರಮಾತ್ಮನಿಗೆ ಅಭೇದ ಇಲ್ಲ ಅಂತಂದಮೇಲೆ ಸಂಸಾರಾವಸ್ಥೆಯಲ್ಲಿ ಜೀವ ಪರಮಾತ್ಮ ಇರತಕ್ಕಂಥ ಭೇದ ಅದು ವ್ಯಾವಹಾರಿಕ ಅಂತ ಹೇಳಿಕ್ಕೆ ಬರುತ್ತಾ? ಇಲ್ಲವೇ ಇಲ್ಲ. ಇನ್ನು ಮುಕ್ತಿಯಲ್ಲಿ ಭೇದ ಇದೆ, ಅದನ್ನು 3 ಸೂತ್ರಗಳ ಮೂಲಕ ಹೇಳ್ತಾ ಇದ್ದಾರೆ. ಅದುನಾ ಮುಕ್ತಿಕಾಲೀನತ್ವಾಚ್ಚ ಭೇದ ನ ಅತಾತ್ವಿಕ, ಭೇದವು ಪಾರಮಾರ್ಥಿಕವೇ, ಅತಾತ್ವಿಕ ನ, ವ್ಯಾವಹಾರಿಕ ಅಲ್ಲ. ಯಾಕೆ? ಮುಕ್ತಕಾಲೀನತ್ವಾಚ್ಚ, ಮುಕ್ತಿಯಲ್ಲಿಯೂ ಕೂಡ ಇದೆ, ಮುಕ್ತಿಕಾಲೀನತ್ವಾಚ್ಚ, ಮುಕ್ತಿಯಲ್ಲಿಯೂ ಇದೆ. ಆದ್ದರಿಂದ ಭೇದ ಎಂಬತಕ್ಕಂಥದ್ದು ವ್ಯಾವಹಾರಿಕ ಅಲ್ಲ ಇತಿ ವಕ್ತುಂ. ಇದನ್ನು ಹೇಳಲಿಕ್ಕೋಸ್ಕರ ಮೌಕ್ತ ಭೇದ ಸಾಧಕ ಸೂತ್ರತ್ರಯಂ,
ಮುಕ್ತಿಯಲ್ಲಿ ಭೇದವನ್ನು ಹೇಳ್ತಕ್ಕಂತಹ 3 ಸೂತ್ರಗಳು. ಅದನ್ನು ಶ್ಲೋಕದಲ್ಲಿ ಅರ್ಥತಃ ಗೃಹ್ಣಾತಿ, ಸೂತ್ರವನ್ನು ಹಾಗೇ ಹೇಳಿಲ್ಲ, ಅದನ್ನು ಅದರ ಅರ್ಥವನ್ನು ಹೇಳುವ ಮೂಲಕ ಸಂಗ್ರಹ ಮಾಡಿದ್ದಾರೆ. ಮುಕ್ತೇತಿ ಸಪ್ರಭು ಇತಿ ವಕ್ಷ್ಯಮಾಣಂ ಅತ್ರಾಪಿ ಆಕರ್ಷಣೀಯಂ. ಮುಂದಿನ ಶ್ಲೋಕದಲ್ಲಿ ಸಪ್ರಭು ಅಂತಿದೆ, ಉಪದೇಶಾದಿತಿ ಪ್ರಾಹ ಫಲಾಧ್ಯಾಯೇಪಿ ಸಪ್ರಭು ಅಂತಿದೆ. ಅದನ್ನಿಲ್ಲಿ ಇಟ್ಕೊಳ್ಬೇಕು. ಸಪ್ರಭು ಆಹ, ಆ ವೇದವ್ಯಾಸದೇವರು ಹೇಳಿದ್ದಾರೆ ಅಂತ. ಅದಕ್ಕೂ ಸಪ್ರಭು ಅಂತಕ್ಕಂಥದ್ದನ್ನು ಮುಂದಿನ ಶ್ಲೋಕದಲ್ಲಿ ಇರ್ತಕ್ಕಂಥದ್ದನ್ನು ಅತ್ರಾಪಿ ಆಕರ್ಷಣೀಯಂ ಇಲ್ಲಿಗೂ ಅನ್ವಯ ಮಾಡಿಕೊಳ್ಬೇಕು. ಮುಕ್ತೋಪಸೃಪ್ಯ ವ್ಯಪದೇಶಾತ್ ಇತಿ ಸೂತ್ರೇ ಮುಕ್ತೋಪಸೃಪ್ಯತಾಂ ಪರಂಜ್ಯೋತಿರುಪಸಂಪದ್ಯ ಇತಿ ಶ್ರುತ್ಯುಕ್ತಂ ಶ್ರುತ್ಯುಕ್ತ ಮುಕ್ತಪ್ರಾಪ್ಯತಾಂ ಅಂತ. ಮುಕ್ತೋಪಸೃಪ್ಯ ವ್ಯಪದೇಶಾತ್ ಅಂತ ಸೂತ್ರ. ಅಲ್ಲಿ ಅದನ್ನು ಇಲ್ಲಿ ಏನು ಹೇಳಿದ್ದಾರೆ? ಮುಕ್ತೋಪಸೃಪ್ಯತಾಂ ಅಂತ ಹೇಳ್ತಾ ಇದ್ದಾರೆ. ಮುಕ್ತರಿಂದ ಹೊಂದಲ್ಪಡುವವನು ಎಲ್ಲಿ? ಅದು ಪರಂಜ್ಯೋತಿರುಪಸಂಪದ್ಯ. ಪರಂಜ್ಯೋತಿ ಪೂರ್ಣ ಪ್ರಕಾಶರೂಪಿಯಾದ ಪರಮಾತ್ಮನನ್ನು ಉಪಸಂಪದ್ಯ ಹೊಂದಿ ಸ್ವೇನರೂಪೇಣ ಅಭಿನಿಷ್ಪತಿ, ಸ್ವಸ್ವರೂಪದಿಂದ ಇರ್ತಾನೆ ಅಂತ ಮೋಕ್ಷವನ್ನು ಹೇಳ್ತಾರೆ. ಮೋಕ್ಷ ಅಂದರೆ ಏನು? ಪರಂಜ್ಯೋತಿಯ ಪ್ರಾಪ್ಯತ್ವ, ಅದನ್ನೇ ಮೋಕ್ಷ ಅಂತ ಹೇಳಿದ್ದಾರೆ. ಪರಂಜ್ಯೋತಿ ಪರಮಾತ್ಮ, ಅವನನ್ನು ಹೊಂದುವಿಕೆ ಅಂತ. ಈ ರೀತಿಯಲ್ಲಿ ಶ್ರುತ್ಯುಕ್ತ ಮುಕ್ತ ಪ್ರಾಪ್ಯತ, ಪರಮಾತ್ಮನಿಗೆ ಮುಕ್ತ ಪ್ರಾಪ್ಯತ್ವವನ್ನು ಹೇಳಿದ್ದಾರೆ. ಅದರಿಂದ ಏನು ಹೇಳಿದಾಯಿತು? ಪ್ರಾಪ್ಯ ಪ್ರಾಪಕ ಭಾವವನ್ನು ಹೇಳಿದಂತೆ ಆಯಿತು. ಏವಂ ಪ್ರಾಪ್ಯ ಪ್ರಾಪಕ ಭಾವೇನ ಮುಕ್ತಾನಾಂ ವಿಷ್ಣೋಶ್ಚ ಭೇದ ಸಿದ್ಧಿ ಇತಿ ಭಾವ. ಪ್ರಾಪ್ಯವಾದದ್ದು ಮಠ, ಪ್ರಾಪಕವಾದದ್ದು ಯಾವುದು? ನಾವು ಬಂದಂಥ ನಡಿಗೆ ಆಗ್ಬೋದು, ವಾಹನ ಆಗ್ಬೋದು. ಇಂದ ಪ್ರಾಪ್ಯ ಪ್ರಾಪಕ. ಪ್ರಾಪ್ಯ ಪರಮಾತ್ಮ, ಹೊಂದುವವನು ಯಾರು? ಜೀವ. ಇದೇ ಪ್ರಾಪ್ಯ ಪ್ರಾಪ್ತೃ ಅಂತ. ಪ್ರಾಪ್ಯ ಪ್ರಾಪ್ತೃ, ಹೊಂದುವವನು ಜೀವ, ಪ್ರಾಪ್ಯ ಪರಮಾತ್ಮ. ಹೀಗೆ ಪ್ರಾಪ್ಯ ಪ್ರಾಪ್ತೃಭಾವ ಸಂಬಂಧವನ್ನು ಹೇಳಿದಿರೋದ್ರಿಂದಾಗಿ ಮುಕ್ತರಿಗೂ ಮತ್ತು ಪರಮಾತ್ಮನಿಗೂ ಭೇದ ಇರಬೇಕು. ಹಾಗೆ ಮುಕ್ತೋಪಸೃಪ್ಯತ್ವ ವ್ಯಪದೇಶಾದಿತಿ ಭಾವಪ್ರಧಾನತೆಯ ವಕ್ತವ್ಯೆ ಯತ್ ಸೂತ್ರೇ ಭವಿತೃಪ್ರಧಾನೈವ ಉಕ್ತಿ ತೇನ ಬ್ರಹ್ಮಣಿ ಭಾವಭವಿತ್ರೋ ಧರ್ಮಧರ್ಮ್ಯರೂಪಿಣಃ ರೂಪಿಣೋ ಐಕ್ಯಮೇವ ಇತಿ ಸೂಚಿತಂ. ಅಷ್ಟೇ ಅಲ್ಲ, ಇಲ್ಲಿ ಪರಮಾತ್ಮನಲ್ಲಿ ಮುಕ್ತೋಪಸೃಪ್ಯತ್ವ ಇರೋದು. ಪರಮಾತ್ಮ ಮುಕ್ತೋಪಸೃಪ್ಯನಾಗಿದ್ದಾನೆ. ಭಗವಂತನಲ್ಲಿ ಮುಕ್ತೋಪಸೃಪ್ಯತ್ವ ಹೇಳಬೇಕಾಗಿತ್ತು, ತ್ವಶಬ್ದವನ್ನು ಹೇಳಿಲ್ಲ. ಮುಕ್ತೋಪಸೃಪ್ಯ ವ್ಯಪದೇಶ ಅಂತ ಸೂತ್ರ ಇರೋದು. ಅದರಿಂದ ಅಲ್ಲಿ ಭಾವಪ್ರಧಾನ ನಿರ್ದೇಶ ಮಾಡಬೇಕಾಗಿತ್ತು. ಮುಕ್ತೋಪಸೃಪ್ಯ ವ್ಯಪದೇಶಾದ್ ಇತಿ ಸೃಪ್ಯತ್ವ ವ್ಯಪದೇಶಾದಿತಿ ಭಾವಪ್ರಧಾನತೆಯ ವಕ್ತವ್ಯ. ಭಗವಂತನಲ್ಲಿ ಮುಕ್ತ ಪ್ರಾಪ್ಯತ್ವ ಇದೆ. ಆದ್ದರಿಂದ ಮುಕ್ತೋಪವ್ಯಪದೇಶಾತನ ಮುಕ್ತೋಪಸೃಪ್ಯತ್ವ ವ್ಯಪದೇಶಾತ್ ಅಂತ ಹೇಳಬೇಕಾಗಿತ್ತು, ಹೇಳಿಲ್ಲ. ಮುಕ್ತೋಪಸೃಪ್ಯ ಅಂತ ಹೇಳಿದ್ದಾರೆ, ಭವಿತೃ ಪ್ರಧಾನತೆಯ ಹೇಳಿದ್ದಾರೆ. ಯಾಕೆ ಅಂತಂದರೆ ಪರಮಾತ್ಮನಲ್ಲಿರುವಂಥ ಧರ್ಮ ಧರ್ಮಿ ಅವುಗಳಿಗೆ ಅಭೇದ. ಭಗವಂತನಲ್ಲಿರುವಂತಹ ಧರ್ಮ ಧರ್ಮಿಗಳಿಗೆ ಅಭೇದ ಇದೆ ಅನ್ನೋದು ತಿಳಿಸ್ಲಿಕ್ಕೋಸ್ಕರ ಮುಕ್ತೋಪಸೃಪ್ಯತ್ವ ಅನ್ನು ಹೇಳಬೇಕಾಗುತ್ತೆ. ಮುಕ್ತೋಪಸೃಪ್ಯ ಅಂತ ಹೇಳಿದ್ದಾರೆ. ಸೃಪ್ಯತ್ವ ಅನ್ನೋದು ಭಾವ, ಸೃಪ್ಯತ್ವ ಅನ್ನೋದು ಧರ್ಮ. ಹಾಗೆ ಆದ್ದರಿಂದ ಭಾವ ಮತ್ತು ಭವಿತೃ ಇವುಗಳಿಗೆ ಅಭೇದ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಏನು ಹೇಳಿದ್ದಾರೆ? ಮುಕ್ತೋಪಸೃಪ್ಯ ವ್ಯಪದೇಶ ಅಂತ ಹೇಳಿದ್ದಾರೆ. ಮುಕ್ತೋಪಸೃಪ್ಯತ್ವ ವ್ಯಪದೇಶಾದಿತಿ ಭಾವಪ್ರಧಾನತೆಯ ವಕ್ತವ್ಯ. ಮುಕ್ತೋಪಸೃಪ್ಯತ್ವ ಭಗವಂತನಲ್ಲಿದೆ ಅಂತ ಹೇಳಬೇಕು. ಅದನ್ನು ಹೇಳೋದ್ರ ಬದಲು ಸೂತ್ರದಲ್ಲಿ ಏನು ಹೇಳಿದೆ? ಮುಕ್ತೋಪಸೃಪ್ಯ ವ್ಯಪದೇಶಾತ್ ಅಂತ ಭವಿತೃ ಪ್ರಧಾನತೆಯ ಹೇಳಿದ್ದಾರೆ. ಯಾಕೆ ಅಂತಂದರೆ ಬ್ರಹ್ಮಣಿ ಭಾವಭವಿತ್ರೋ ಧರ್ಮಧರ್ಮಿರೂಪಿಣೋ ಐಕ್ಯಮೇವ ಅಂತ. ಭಾವ ಭವಿತೃ, ಭಾವ ಅನ್ನೋದು ಧರ್ಮ, ಭವಿತೃ ಅನ್ನೋದು ಧರ್ಮಿ. ಪರಮಾತ್ಮನಲ್ಲಿ ಆ ಧರ್ಮಧರ್ಮಿಗಳಿಗೆ ಐಕ್ಯ ಇದೆ. ಪರಮಾತ್ಮನಲ್ಲಿ ಆನಂದ ಧರ್ಮ, ಪರಮಾತ್ಮ ಆನಂದಿ ಧರ್ಮಿ. ಆನಂದ ಆನಂದಿಗಳಿಗೆ ಅಭೇದ.
ಮುಕ್ತಿಗಂ ತದ್ಯೋಗಂ ಬ್ರಹ್ಮಯೋಗಂ ಶಾಸ್ತಿ ಇತ್ಯನೇನ. ಆಮೇಲೆ ಎರಡನೇ ಭಾಗ ಇದೆ, ಮುಕ್ತಿಗಂ ಶಾಸ್ತಿ ತದ್ಯೋಗಂ ಶಾಸ್ತಿ ಮುಕ್ತಿಗಂ ಅಂತ. ಅದಕ್ಕೇನರ್ಥ ಅಂತಂದರೆ ಮುಕ್ತಿಗಂ ತದ್ಯೋಗಂ ಅಂದರೆ ಬ್ರಹ್ಮಯೋಗಂ, ಶಾಸ್ತಿ ಇತ್ಯನೇನ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಅಂತ ಸೂತ್ರ. ಇತಿ ಸೂತ್ರಂ ಅರ್ಥತಃ ಗೃಹ್ಣಾತಿ. ಇದನ್ನು ಅರ್ಥತಃ ಗ್ರಹಣ ಮಾಡಿದ್ದಾರೆ. ಅತ್ರ ಚ ಸೂತ್ರೇ, ಈ ಸೂತ್ರದಲ್ಲಿ ಅಸ್ಮಿನ್ ಆನಂದಮಯಾಧಿಕರಣೆ ಅಸ್ಯ ಉಪಾಸಕಸ್ಯ ತದ್ಯೋಗಂ ಏತಮಾನಂದಮಯಮಾತ್ಮಾನಂ ಉಪಸಂಕ್ರಾಮತಿ ಇತ್ಯಾದಿನ ಆನಂದಮಯಾದಿ ನಾಮಕ ಬ್ರಹ್ಮಯೋಗಂ ಫಲತಯ ಶಾಸ್ತಿ ಇತಿ ಮೌಕ್ತಬ್ರಹ್ಮಯೋಗಸ್ಯೈವ ಕಥನಾತ್ ಮುಕ್ತಿಗಂ ತದ್ಯೋಗಂ ಇತ್ಯುಕ್ತಂ ಅಂತ. ಇಲ್ಲೇನು ಹೇಳಿದ್ದಾರೆ? ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತ್ರಿ ಅಂತಂದರೆ ಇದು ಆನಂದಮಯಾಧಿಕರಣದಲ್ಲಿ ಬರತಕ್ಕಂಥದ್ದು. ಅಸ್ಯ ಉಪಾಸಕಸ್ಯ, ಉಪಾಸನೆ ಮಾಡ್ತಕ್ಕಂಥವನಿಗೆ ಏನು ಹೇಳ್ತಾ ಇದ್ದಾರೆ? ಅಸ್ಮಿನ್ ಅಂದರೆ ಆನಂದಮಯಾಧಿಕರಣದಲ್ಲಿ ಅಸ್ಯ ಉಪಾಸಕನಿಗೆ ತದ್ಯೋಗಂ ಶಾಸ್ತಿ. ತದ್ಯೋಗಂ ಅಂದರೆ ಏತಮಾನಂದಮಯಮಾತ್ಮಾನಂ ಉಪಸಂಕ್ರಾಮತಿ, ಈ ಆನಂದಮಯ ರೂಪಿಯಾದ ಪರಮಾತ್ಮನನ್ನು ಹೊಂದುತ್ತಾ ಇದ್ದಾನೆ ಎಂಬುದಾಗಿ ಆನಂದಮಯಾದಿ ನಾಮಕ ಬ್ರಹ್ಮಯೋಗಂ ಅವನ ಸಂಬಂಧವನ್ನು ಫಲತೆಯ ಶಾಸ್ತಿ ಫಲತ್ವೇನ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಏನಾಯಿತು? ಪರಮಾತ್ಮನಿಗೂ ಜೀವನಿಗೂ ಭೇದ ಎಂಬತಕ್ಕಂಥದ್ದು ಇರಬೇಕು. ಯಾಕೆ? ತತಃ ಪೂರ್ವವತ್ ಮುಕ್ತ ಬ್ರಹ್ಮಭೇದ ಸಿದ್ಧಿ ಅಂತ. ಮುಕ್ತನಾದವನು ಹೊಂದುವವನು, ಪ್ರಾಪ್ತೃ ಯಾರನ್ನು ಹೊಂತಾನೆ? ಪರಮಾತ್ಮನನ್ನು. ಅದನ್ನು ಅವನು ಪ್ರಾಪ್ಯ. ಹೀಗೆ ಜೀವ ಮತ್ತು ಪರಮಾತ್ಮರಿಗೆ ಪ್ರಾಪ್ತೃ ಪ್ರಾಪ್ಯ ಭಾವ ಸಂಬಂಧವನ್ನು ಹೇಳ್ತಾ ಇರೋದರಿಂದಾಗಿ ಭೇದ ಸಿದ್ಧವಾಗುತ್ತೆ. ಹಾಗೆಯೇ ಮೂರನೇದು ಸುಪ್ತ್ಯುತ್ಕ್ರಾಂತ್ಯೋರ್ಭಿಧಾಮಹ ಅಂತಿದೆ. ಅದಕ್ಕೆ ಸುಷುಪ್ತ್ಯುತ್ಕ್ರಾಂತೋ ನಿದ್ರಾ ಉತ್ಕ್ರಮಣಯೋ. ಸುಷುಪ್ತ್ಯುತ್ಕ್ರಾಂತಿ ಅಂದರೆ ನಿದ್ರಾ ಮತ್ತು ಉತ್ಕ್ರಮಣ, ಅವುಗಳಲ್ಲಿ ಭಿಧಾಮಹ ಭೇದವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದರಿಂದ ಯಾವ ಸೂತ್ರ ಇಟ್ಕೊಳ್ಬೇಕು? ಸುಷುಪ್ತ್ಯುತ್ಕ್ರಾಂತ್ಯೋರ್ಭೇದೇನ ಇತಿ ಸೂತ್ರಂ ಸೂಚಯಿತು. ಈ ಸೂತ್ರವನ್ನು ಇಟ್ಕೊಳ್ತಾ ಇದ್ದಾರೆ. ಅತ್ರ ಇಲ್ಲಿ ಸುಪ್ತಿರಿತಿ ಬ್ರಹ್ಮಪ್ರಾಪ್ತಿ ರೂಪತ್ವಾತ್ ಅವಾಂತರ ಮುಕ್ತಿರೇವ ಅಂತ. ಸುಪ್ತಿ ಅಂತಂದರೆ ಸುಪ್ತಿಯಲ್ಲಿಯೂ ಕೂಡ ಜೀವ ಪರಮಾತ್ಮನನ್ನು ಆಲಿಂಗನ ಮಾಡ್ಕೊಳ್ತಾನೆ. ಅದರಿಂದ ಅದನ್ನು ಅವಾಂತರ ಮುಕ್ತಿ ಅಂತ ಹೇಳ್ತಾರೆ. ಮುಖ್ಯ ಮುಕ್ತಿ ಅಲ್ಲ, ಅಭೇದ ಪ್ರಾಪ್ತಿ ಅಲ್ಲ, ಬ್ರಹ್ಮಪ್ರಾಪ್ತಿ ಇದೆ. ಮೋಕ್ಷದಲ್ಲಿ ಬ್ರಹ್ಮಪ್ರಾಪ್ತಿ ಹೇಗೋ ಸುಷುಪ್ತಿಯಲ್ಲಿಯೂ ಕೂಡ ಬ್ರಹ್ಮಪ್ರಾಪ್ತಿ ಇರೋದರಿಂದ ಸುಷುಪ್ತಿಯನ್ನು ಅವಾಂತರ ಮುಕ್ತಿ ಅಂತ ಹೇಳ್ತಾರೆ. ನಮ್ಮ ಸಿದ್ಧಾಂತ ಹಾಗೇನೆ. ಸುಪ್ತಿ ರೀತಿ ಬ್ರಹ್ಮಪ್ರಾಪ್ತಿ ರೂಪತ್ವಾತ್ ಅವಾಂತರ ಮುಕ್ತಿರೇವ ಅಂತ. ನೋಡಿ, ನಿದ್ರೆಯಲ್ಲಿ ಜೀವನಿಗೆ ಆನಂದ ಬಿಟ್ಟು ಬೇರೆ ಯಾವುದರ ಜ್ಞಾನವೂ ಇರಲ್ಲ. ಕಾಲಜ್ಞಾನ ಇರುತ್ತೆ, ನಾನು ಜ್ಞಾನ ಇರುತ್ತೆ, ಮತ್ತು ಬ್ರಹ್ಮ ಆನಂದದ ಜ್ಞಾನ ಇರುತ್ತೆ. ತಮಯೋಜವರಿಗೆ ಅದು ಪರಮಾತ್ಮ ಸ್ವರೂಪದಲ್ಲಿ ಇಲ್ಲದೇ ಇದ್ದದನ್ನು ತತ್ಕಾಲದಲ್ಲಿ ಕೊಡ್ತಾನೆ. ಅವರಿಗೆ ಅವಾಂತರ ಮುಕ್ತಿ ಅಲ್ಲ, ಅದು ಏನು ಆನಂದ ಆಗುತ್ತಷ್ಟು. ರಜೋಗುಣದವರಿಗೂ ಕೂಡ ಆನಂದ ಆಗುತ್ತೆ, ಅದು ಅವಾಂತರ ಮುಕ್ತಿ ಅಂತೇನು ಹೇಳಲ್ಲ. ಅದು ಯಾರು ಮೋಕ್ಷಯೋಗ್ಯರೋ ಅವರಿಗೆ ಅವಾಂತರ ಮುಕ್ತಿ. ಅವಾಂತರ ಅಂತಂದರೆ ಮುಖ್ಯವಾದದ್ದಲ್ಲ, ಗೌಣ ಅಪ್ರಧಾನವಾದದ್ದು. ಅವಾಂತರ ಅಂತಂದರೆ ಏನೋ ಅವಾಂತರ ಆಯಿತು ಅಂತಲ್ಲ, ಅಪ್ರಧಾನ ಅಂತ. ಅಲ್ಲ ಅದು ಅಮುಕ್ತ ಸ್ಥಾನ, ಅದು ಬೇರೆ ಅದಲ್ಲ. ಇದು ಅವಾಂತರ ಮುಕ್ತಿ. ಇದು ಅಮುಕ್ತ ಸ್ಥಾನ ಅಂತ ಹೇಳ್ತಾ ಇಲ್ಲ, ಅವಾಂತರ ಮುಕ್ತಿ, ಅಪ್ರಧಾನ ಮುಕ್ತಿ. ದಿವಸ ಇವತ್ತು ರಾತ್ರಿ ಮಲ್ಕೊಳ್ತೀರ, ನಿದ್ದೆ ಬರುತ್ತಲ್ಲ, ಅದು ಅವಾಂತರ ಮುಕ್ತಿ. ದಿವಸ ಮೋಕ್ಷ ಆಗ್ತಾ ಇರುತ್ತೆ. ಸಾಂಪಲ್ ಉತ್ಕ್ರಾಂತಿಸ್ತು ಮುಕ್ತಿ ರೀತಿ ಸರ್ವಸ್ಯಾಪಿ ಸಮ್ಮತ. ಆದ್ದರಿಂದ ನಿದ್ರೆ ಇದೆಯಲ್ಲ ಅದು ಅವಾಂತರ ಮುಕ್ತಿ, ಏನು ಉತ್ಕ್ರಾಂತಿ ಇದೆಯಲ್ಲ ಅದು ಮುಖ್ಯವಾದಂತಹ ಮುಕ್ತಿ ಎಂಬುದಾಗಿ ಎಲ್ಲರಿಗೂ ಸಮ್ಮತಂ, ಎಲ್ಲರೂ ಒಪ್ಪಿರೋದು. ತಯೋ ಉಭಯೋರಪಿ, ಎರಡೂ ಕಡೆಯಲ್ಲಿ
ಸುಷುಪ್ತ್ಯವಸ್ಥೆಯಲ್ಲಿ ಮತ್ತು ಉತ್ಕ್ರಮಣದಲ್ಲಿ ಏನು ಹೇಳಿದ್ದಾರೆ? ಸುಷುಪ್ತ್ಯವಸ್ಥೆಯಲ್ಲಿ ಪ್ರಾಜ್ಞಾಯನ ಆತ್ಮನ ಸಂಪರಿಶ್ವಕ್ತಃ ನ ಬಾಹ್ಯಂ ಕಿಂಚನ ವೇದ ಅಂತ. ಸುಷುಪ್ತ್ಯವಸ್ಥೆಯಲ್ಲಿ ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನೆ ಮಾಡಿಕೊಂಡಿರ್ತಾನೆ. ಆದ್ದರಿಂದ ಬಾಹ್ಯಂ ಕಿಂಚನ ನ ವೇದ. ಎಲ್ಲಿ ಮಲಗಿದ್ದೇನೆ ಗೊತ್ತಿಲ್ಲ, ಹೇಗೆ ಮಲಗಿದ್ದೇನೆ ಗೊತ್ತಿಲ್ಲ, ಪಕ್ಕದಲ್ಲಿ ಯಾರು ಮಲಗಿದ್ದಾರೆ ಅಂತ ಗೊತ್ತಿಲ್ಲ, ಯಾರು ಮಲಗೋದು ಎದ್ದು ಹೋಗಿರ್ಬೋದು, ಅಥವಾ ಯಾರೂ ಇಲ್ಲ ಅಂದರೆ ಪಕ್ಕದಲ್ಲಿ ಮಲಗಿರ್ಬೋದು, ಏನೂ ಗೊತ್ತಾಗೋದಿಲ್ಲ. ಅದರಿಂದ ಬಾಹ್ಯಂ ಕಿಂಚನ ನ ವೇದ. ಹೊರಗೆದ್ದೇನೂ ತಿಳಿಯೋದಿಲ್ಲ ಅವನಿಗೆ. ಫ್ಯಾನ್ ಬೇಕು ಅಂತ ಹಾಕ್ಕೊಂಡು ಮಲ್ಕೊಂಡಿರ್ತಾನೆ, ನಿದ್ದೆ ಬಂದಿದೆ ಅಂತಾದರೆ ಫ್ಯಾನ್ ಆಫ್ ಮಾಡಿಬಿಟ್ರೆ ಗೊತ್ತಾಗೋದೇ ಇಲ್ಲ. ಮತ್ತು ನಿಂತಿದೆ ಎಚ್ಚರಿಕೆ ಆದಮೇಲೆ ಅಯ್ಯೋ ಸೆಕೆ ಆಗ್ತಾಯಿದ್ದ ಆಮೇಲೆ ಅವಾಗೇನು ಗೊತ್ತಾಗಲ್ಲ. ಏನು ದೇಹಕ್ಕೆ ಯಾವತ್ತೂ ಗೊತ್ತಾಗಲ್ಲ. ದೇಹಕ್ಕೆ ಆನಂದ ಆಗುತ್ತೆ, ಒಂದೇ ರೀತಿಯಾದ ಆನಂದ ಅಲ್ಲ. ಹಾಂ ಹಾಂ ಮುಕ್ತಿಯೋಗ್ಯರಿಗೆ ಸ್ವರೂಪದಲ್ಲಿದ್ದದ್ದೇ ಆಗುತ್ತೆ. ಮುಕ್ತಿಯೋಗ್ಯ ಜೀವರಿಗೆ ಅವರ ಸ್ವರೂಪದಲ್ಲಿರ್ತಕ್ಕಂಥ ಏನು ಆನಂದ ಇದೆ ಅದರದ್ದೇ ಒಂದು ಅಂಶವನ್ನು ಭಗವಂತ ಸುಷುಪ್ತಿಯಲ್ಲಿ ಆನಂದವನ್ನು ತೋರಿಸ್ತಾನೆ. ಏನು ಆನಂದ ಗೊತ್ತಾಗುತ್ತಲ್ಲ. ಹಾಂ ಆನಂದವನ್ನು ಅನುಭವಿಸ್ತಾ ಇರ್ತೀರ. ಆನಂದದ ಅನುಭವ ಆಗಿರೋದ್ರಿಂದಲೇ ಎದ್ದ ಮೇಲೆ ಹೇಳ್ತೀರ ನಾನಿಷ್ಟೊತ್ತು ಚೆನ್ನಾಗಿ ನಿದ್ದೆ ಮಾಡಿದೆ. ಆ ಚೆನ್ನಾಗಿ ಅಂತ ಹೇಳ್ತಿಲ್ಲ, ಅನುಭವಿಸಿಡೋದದು. ಅದರ ಅನುಭವ ಬಂದಿದೆ. ನಲ್ಲ ತುಂಗಿಟೆ ನಲ್ಲ ಅಂತ ಎಳೆದು ಹೇಳ್ತಿರಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಬಂದಿದೆ, ಆನಂದ ಆಗಿದೆ ಅಂತ ಅರ್ಥ. ಅದು ಅದರಿಂದ ಇಲ್ಲಿ ಪ್ರಾಜ್ಞೇನಾತ್ಮನ ಸಂಪರಿಶ್ವಕ್ತಃ ನಕಿಂಚನ ಬಾಹ್ಯಂ ವೇದ ಅಂತಿದೆ. ಎರಡನೇ ಕಡೆ ಉತ್ಕ್ರಾಂತಿಯಲ್ಲಿ ಬೇಕಾದ್ರೆ ಪ್ರಾಜ್ಞೇನಾತ್ಮನ ಅನ್ವಾರೂಢ ಉತ್ಸರ್ಜದ್ಯಾತಿ ಇತಿ ಚ ಜೀವಬ್ರಹ್ಮಭೇದ ಕಥನಾತ್ ಪ್ರಾಜ್ಞೇನಾತ್ಮನ ಸಂಪರೀಕ್ಷತ್ವ ಪ್ರಾಜ್ಞೇನಾತ್ಮನ ಅನ್ವಾರೂಢ ಎಂಬುದಾಗಿ ಪರಮಾತ್ಮನಿಂದ ಆಲಿಂಗಿತನಾಗಿ ಪರಮಾತ್ಮನನ್ನು ಇವನು ಹೊತ್ಕೊಂಡವನಾಗಿ ಅಂತ ಈ ರೀತಿಯಲ್ಲಿ ಭೇದವನ್ನೇ ಹೇಳಿರೋದ್ರಿಂದ ಕಥಂ ಆವಿದ್ಯಿಕ ಭೇದ, ಮೋಕ್ಷದಲ್ಲಿ ಅಜ್ಞಾನ ಕಲ್ಪಿತವಾದಂಥ ಭೇದ ಇರಲಿಕ್ಕೆ ಹೇಗೆ ಸಾಧ್ಯ? ಆವಿದ್ಯಕ ಭೇದ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮುಕ್ತಿಕಾಲೀನಸ್ಯ ಚ ಬ್ರಹ್ಮವತ್ ಆವಿದ್ಯಕತ್ವ ಅಯೋಗಾತ್. ಬ್ರಹ್ಮ ಮುಕ್ತಿಯಲ್ಲಿದ್ದಾನೆ, ಅವನು ಆವಿದ್ಯಕನ ಅವಿದ್ಯಾಕಲ್ಪಿತನ ಅಲ್ಲ. ಹಾಗಾದರೆ ಬ್ರಹ್ಮ ಮುಕ್ತಿಯಲ್ಲಿರುವವನು ಅವಿದ್ಯಾಕಲ್ಪಿತನಲ್ಲ ಅಂತಾದರೆ ಮುಕ್ತಿಯಲ್ಲಿರುವಂತಹ ಈ ಭೇದವೂ ಕೂಡ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಅವಿದ್ಯಾಕಲ್ಪಿತ ಆಗಲಿಕ್ಕೆ ಸಾಧ್ಯ ಇಲ್ಲ, ಸತ್ಯವೇ ಆಗಬೇಕು. ಏನು ಅನಸ್ತೇಷ್ಯ ಇದೆಯಲ್ಲ, ಸುಷುಪ್ತಿ ಅಲ್ಲ. ಸುಷುಪ್ತಿ ಅಲ್ಲ ಅನ್ನಲ್ಲ, ಸುಷುಪ್ತಿ ಆಗಿದ್ದರೆ ಆನಂದ ಅಂತ ಹೇಳಬೇಕಾಗಿತ್ತು. ಸುಷುಪ್ತಿ ಅಲ್ಲ ಅದು. ನಿಮಗೆ ಏನು ಮೂರ್ಛೆ ಮೂರ್ಛೆ ಹೋಗೋದಕ್ಕ ಮೂರ್ಛೆಯಲ್ಲಿ ಮುಗ್ಧೇರ್ಧ ಸಂಪತ್ತಿ ಅಂತ ಸೂತ್ರ. ಅದರಲ್ಲಿ ಮೂರ್ಛೆಯಲ್ಲಿ ಕೂಡ ಪರಮಾತ್ಮನ ಪ್ರಾಪ್ತಿ ಅಪ್ರಾಪ್ತಿ ಎರಡೂ ಇದೆ ಅಂತ. ಅದೇ ಪೂರ್ಣ ಪ್ರಾಪ್ತಿ ಇಲ್ಲ, ಸುಷುಪ್ತಿಯಲ್ಲಿ ಹೇಗೋ ಹಾಗಲ್ಲ. ಹಾಂ ಮೂರ್ಛಾವಸ್ಥೆಯಲ್ಲೂ ಕೂಡ ಅದರಲ್ಲಿ ಆನಂದಾನುಭವ ಅಂತ ಹೇಳಲ್ಲ. ಸುಷುಪ್ತ್ಯವಸ್ಥೆಯಂತೆ ಆನಂದಾನುಭವ ಅಲ್ಲ. ಹಾಂ ಬೇರೆ ದುಃಖಾನುಭವವು ಕೂಡ ಸಂಸಾರಾವಸ್ಥೆಯಲ್ಲಿ ಅಂತ ಇರಲ್ಲ. ಅದೇ ಒಟ್ಟು ಅಲ್ಲಿ ಅವನಿಗೆ ಇದು ಜ್ಞಾನ ಎಂಬತಕ್ಕಂಥದ್ದು ಇಲ್ಲ ಅಂತಾರೆ. ಹೌದು ಅಷ್ಟೇ. ಆನಂದ ಆಯಿತು ಅಂತೇನು ಹೇಳಲ್ಲ. ಅದು ಆನಂದ ದೇವರೇ ಕೊಡಬೇಕು. ಹಾಗೆ ನಾವೀಗ ಪ್ರಾಕೃತಿಕವಾಗಿ ಆನಂದ ಕೊಡಲಿಕ್ಕಾಗಲ್ಲ.
ಅನಸ್ತೇಶಿಯ ಎಲ್ಲ ಕೊಟ್ಟರೆ ನಿಮಗೆ ಫೀಲಿಂಗ್ ಇಲ್ಲ ಅಂತ ಮಾಡ್ಬೋದು ಅಷ್ಟೇ ಹೊರತು ಆ ಆನಂದದ ಫೀಲಿಂಗ್ ಬರ್ಲಿಕ್ಕೆ ಮಾಡ್ಲಿಕ್ಕೆ ಮಾಡೋಕ್ಕಾಗಲ್ಲ. ಅದು ನಿದ್ದೆ ಬಂತಲ್ಲ ಹಾಂ ಹಾಂ ನಿದ್ದೆನೇ ಹಾಂ ನಿದ್ದೆ ಬರುವಂತೆ ಮಾಡ್ಬೋದು, ಆನಂದ ಬರುವಂತೆ ಮಾಡಲಿಕ್ಕಾಗಲ್ಲ ಅಂದೆ ನಾನು. ಹಾಂ ಹಾಂ ಅದನ್ನು ನಾನು ಹೇಳ್ತಾ ಇರೋದು. ಈಗ ಅನಸ್ತೇಶಿಯ ಕೊಟ್ಟರೆ ನಿಮಗೆ ಆನಂದ ಆಗಲ್ಲ. ಅದು ಅನಸ್ತೇಶಿಯ ಅಂತಾನೆ. ಅದು ಇದು ಯಾವ ರೀತಿ ನೋಡಬೇಕು, ಸುಷುಪ್ತಿ ಅವಸ್ಥೆ ಮತ್ತು ಟ್ಯಾಬ್ಲೆಟ್ ತೊಗೊಂಡಾಗ ರಂಗನಾಥ್ ಅವರು ಟ್ಯಾಬ್ಲೆಟ್ ತೊಗೊಂಡು ನಿದ್ದೆ ಮಾಡೋದಕ್ಕೂ ಡೈಲಿ ನಿದ್ದೆ ಮಾಡೋದಕ್ಕೂ ಹೇಗಿದೆ ಅಂತ ನೋಡಬೇಕು. ಅನಸ್ತೇಶಿಯ ಕೊಟ್ಟವ್ರಿಗೆ ಹೇಗೆ ಫೀಲಿಂಗ್ ಇರುತ್ತೋ ಆ ರೀತಿಯಾಗಿ ಟ್ಯಾಬ್ಲೆಟ್ ತೊಗೊಂಡಾಗ ಫೀಲಿಂಗ್ ಇದೆ ಅಂತಾದರೆ ಆವಾಗ ನಿಮಗೆ ಅದು ದೈನಂದಿನ ನಿದ್ರೆ ಅಂತ ಆಗಲ್ಲ. ಹಾಗಾದರೆ ಆವಾಗ ಅದು ನಿದ್ರೆ ಅಂತ ಆಯಿತು. ಆ ನಿದ್ರೆ ಬರಲಿಕ್ಕೆ ಅದು ಸಹಕಾರಿ ಅಷ್ಟೇ. ನೀವು ಸ್ಲೀಪಿಂಗ್ ಟ್ಯಾಬ್ಲೆಟ್ಟು ಕೂಡ ಅನಸ್ತೇಶಿಯ ಅಂದರೆ ಅದಕ್ಕೆ ಹೇಳಿದೆ ನಾನು. ಹಾಂ ಹಾಂ ಕೊಲಾಪ್ಸ್ ಹಾಂ ಅಷ್ಟೇ. ಭಗವತ್ ಪ್ರಾಪ್ತಿ ಅಲ್ಲ, ಸಂಸಾರ ಪ್ರಾಪ್ತಿ. ಮುಕ್ತಿಕಾಲೀನಸ್ಯ ಚ ಬ್ರಹ್ಮವತ್ ಆವಿದ್ಯಕತ್ವ ಅಭಾವಾತ್ ಪರೇಣ ಅನಂಗೀಕಾರಾಚ್ಚ. ಮೋಕ್ಷದಲ್ಲಿ ಅವರು ಈ ಆವಿದ್ಯಕವಾದದ್ದನ್ನು ಒಪ್ಪೂ ಇಲ್ಲ. ತ್ರಿಸೂತ್ರೀ ಮುಕ್ತವಕ್ಷಮಾಣ ಸೂತ್ರ ಪ್ರತಿಪಾದ್ಯ ಸಕಲಭೇದಾನಾಮಪಿ ದೇಹಲೇದೀಪನ್ಯಾಯೇನ ಪಾರಮಾರ್ಥಿಕತಾಂ ಸಾಧಯತಿ ಇತಿ ಭಾವ. ಅದರಿಂದ 3 ಸೂತ್ರಗಳಿಂದ ತ್ರಿಸೂತ್ರೀಯಂ ಉಕ್ತವಕ್ಷಮಾಣ ಸೂತ್ರ ಪ್ರತಿಪಾದ್ಯ ಸಕಲ ವೇದಾನಮಪಿ, 3 ಸೂತ್ರದಲ್ಲಿ ಹೇಳಿರ್ತಕ್ಕಂಥದ್ದು, ಹಿಂದೆ ಹೇಳಿದ್ದು, ಮುಂದೆ ಹೇಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ದೇಹಲಿದೇಪನ್ಯ ಭೇದ ಇದೆ ಅಂತ ಹೇಳಿದಂತೆ ಆಯಿತು. ಮತ್ತು ಆ ಭೇದ ಪಾರಮಾರ್ಥಿಕ ಅಂತಲೂ ಆಯಿತು. 2 ಅಂಶ ಸಿದ್ಧವಾಗ್ತಾ ಇದೆ. ದೇಹಲಿದೀಪನ್ಯಾಯೇನ ಪಾರಮಾರ್ಥಿಕತಾಂ ಸಾಧಯತಿ ಇತಿ ಭಾವ. ಅದು ಭೇದ ಇದೆ ಅಂತಲೂ ಆಯಿತು, ಇರುವಂಥ ಭೇದ ಪಾರಮಾರ್ಥಿಕ ಎಂಬುದಾಗಿಯೂ ಸಿದ್ಧವಾಗುತ್ತೆ. ಪೃಥಗ್ ಉಪದೇಶಾದಿತಿ ಸೂತ್ರಂ ಮನಸ್ಸಿ ನಿಧಾಯ ತಸ್ಯ ಅರ್ಥಮೇವಾಹ ಸ್ಪಷ್ಟಮಿತಿ ಅಂತ ಇನ್ನೊಂದು ಪೃಥಗ್ ಉಪದೇಶಾತನ್ ಸೂತ್ರ, ಅದನ್ನಿಟ್ಟುಕೊಂಡು ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ಸ್ಪಷ್ಟಂ ಜೀವ ಪರಾತ್ ಪೃಥಕ್, ಜೀವ ಪರಮಾತ್ಮನಿಂದ ಬೇರೆ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ಪೃಥಗೋಪದೇಶಾತನ ಸೂತ್ರದಲ್ಲಿ ಹೇಳಿದ್ದಾರೆ. ಜೀವ ಪರಾತ್ ಪೃಥಗಿತಿ ಸೌತ್ರ ಪ್ರತಿಜ್ಞಾ ಭಾಗಸ್ಯ ಅರ್ಥ. ಪೃಥಗುಪದೇಶಾತ್ ಎಂಬಲ್ಲಿ ಜೀವನು ಪರಮಾತ್ಮನಿಗಿಂತ ಪೃಥಕ್ ಅಂತ. ಯಾಕೆ ಉಪದೇಶಾತ್ ಅಂತ ಜೀವನಲ್ಲಿ ಪರಮಾತ್ಮನಲ್ಲಿ ಜೀವನ ಇಲ್ಲದೇ ಇರತಕ್ಕಂಥ ಗುಣವನ್ನು ಹೇಳಿದ್ದಾನೆ. ಆದ್ದರಿಂದಾಗಿ ಜೀವನಿಗಿಂತ ಪರಮಾತ್ಮ ಬೇರೆಯಾಗಿದ್ದಾನೆ ಅಂತ. ಜೀವನಲ್ಲಿ ಪರಮಾತ್ಮನಲ್ಲಿ ಇಲ್ಲದೇ ಇರುವಂಥ ಗುಣವನ್ನು ಹೇಳಿದ್ದಾನೆ. ಉಪದೇಶ ಅಂತಂದರೆ ಜೀವಗತ ಧರ್ಮ, ಪರಮಾತ್ಮನಲ್ಲಿ ಇಲ್ಲದೇ ಇರತಕ್ಕಂಥ ಅಲ್ಪಜ್ಞತ್ವಾದಿ ಧರ್ಮವನ್ನು ಜೀವನಲ್ಲಿ ಹೇಳಿದ್ದಾನೆ. ಆದ್ದರಿಂದಾಗಿ ಜೀವ ಪರಮಾತ್ಮನಲ್ಲ. ಅದಕ್ಕೆಲ್ಲ ವ್ಯಾವಹಾರಿಕ ಭೇದ ಅಂತ ಹೇಳಿ ಬೆಳಿಗ್ಗೆ. ಹೌದು ಹೌದು ಐಕ್ಯ ಮುಖ್ಯ ಅರ್ಥ ಅಲ್ವಾ? ಐಕ್ಯ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಭೇದಗಳ ಶ್ರುತಿಯಿಂದ ಪುನಃ ಪುನಃ ಭೇದ ಜ್ಞಾನ ನಿಮಗೆ ಬರುತ್ತೆ. ನಿರಾಕರಣೆ ಮಾಡಬೇಕು. ಒಂದೊಂದು ಶ್ರುತಿ ನೋಡಿದಾಗ ಕೂಡ ಪುನಃ ನಿಮಗೆ ಭೇದ ಸಂದೇಹ ಬರುತ್ತೆ.
ಶಾಂಕರ ಭಾಷೆ ಓದಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಸ್ವಲ್ಪ ಅಲ್ಲ, ಅದು ಸ್ವಲ್ಪ ಸ್ವಲ್ಪ ಆದರೆ ಉಳಿದಿದ್ದೆಲ್ಲ ಏನು ಸೂತ್ರಗಳು. ಅಲ್ಲಿ ಅಭೇದ ಅನ್ನೋದನ್ನು ಒಪ್ತಾರೆ. ಇದು ಹೇಗೆ ಅಂತಂದರೆ ಎರಡು ರೀತಿಯಲ್ಲಿ ಹೇಳ್ತಾರೆ. ಸಂಸಾರ ಹೇಗೆ ಅಂತಂದರೆ ಅದನ್ನು ವಿವರ್ತವಾದ ಪರಿಣಾಮವಾದ ಅಂತ ಎರಡು ರೀತಿಯಲ್ಲಿ ಹೇಳ್ತಾರೆ. ಅಭೇದ ಅನ್ನೋದು ಒಂದೇ, ಎಲ್ಲರೂ ಹೇಳೋದು ಅಭೇದ. 9:30